ಅಹಿಂದ ವರ್ಗದ ರಾಷ್ಟ್ರೀಯ ಸಲಹಾ ಸಮಿತಿ ಅಧ್ಯಕ್ಷರು ಮಾಡಿದ್ರು, ಸಲಹಾ ಮಂಡಳಿ ಅಧ್ಯಕ್ಷರು ಮಾಡಿದ್ರು. ನೋಡ್ರಿ, ಸಿದ್ದರಾಮಯ್ಯನವರಿಗೆ ಇಲ್ಲೇ ಸಂಭಾಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವರು ದೇವ್ರು ಒಳ್ಳೇದು ಮಾಡಲಿ. ನನಗನ್ಸಿದ್ದು ಸಾವಕಾಶವಾಗಿ ಅವ್ರನ್ನ ನಾವು ನಿಮ್ಮ ರಾಷ್ಟ್ರೀಯ ರಾಜಕಾರಣ ತಗೋತೀವಿ, ನೀವು ಜಾಗ ಖಾಲಿ ಮಾಡಿ ಬರ್ರಿ, ದಿಲ್ಲಿ ಕಳಿಸ್ರಿ. ಅದಕ್ಕೆ ಆ ರೀತಿಯ ಒಂದು ಉದ್ದೇಶ ಕಾಣ್ತದ. ಬಟ್ ಇಟ್ ಈಸ್ ಈಗ ಸದ್ಯ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನನಗದ್ರ ಮೇಲ್ನೋಟಕ್ಕೆ ಇದ್ದಕ್ಕಿದ್ದಂಗೆ ಇದನ್ನು ಮಾಡಿದ್ದಾರೆ. ಅವರು ರಾಷ್ಟ್ರೀಯ ಹಿಂದುಳಿದ ವರ್ಗದ ಸಲ್ಲಿನ ಅಧ್ಯಕ್ಷರು ಮಾಡಿ ಅನೇಕ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಅವ್ರನ್ನೆಲ್ಲ ಹಾಕಿ ಇವರನ್ನು ಮಾಡ್ಯಾರ. ಯಾಕಂದರೆ ಯಾವುದೇ ಒಬ್ಬ ಸಿಟ್ಟಿಂಗ್ ಮುಖ್ಯಮಂತ್ರಿಗೆ ಇಷ್ಟು ಪ್ರಮಾಣದಲ್ಲಿ ಸಮಯ ಕೊಡಲಿಕ್ಕೆ ಆಗೋದಿಲ್ಲ. ಐದರ್ ಈ ಶುಡ್ ಚೀಫ್ ಮಿನಿಸ್ಟರ್ ಆರ್ ಈ ಶುಡ್ ಬಿ ಇನ್ ಡೆಲ್ಲಿ. ಅಂದ್ರೆ ಡೆಲ್ಲಿಗೆ ಕರೆಸಿಕೊಳ್ಳುವ ನೆಪದಲ್ಲಿ ಇವರನ್ನು ಇಲ್ಲಿನಿಂದ 2.5 ವರ್ಷ ಆಗ್ತಾ ಬಂದಿದೆ. ಆಲ್ರೆಡಿ ಅವ್ರಿಗೆ ದಿಲ್ಲಿಯಲ್ಲಿ ಜವಾಬ್ದಾರಿ ಇರೋದು, ದಿಲ್ಲಿ ಕಳಿಸ್ಕೊತಾ ಇದ್ರು ಅಂತ ಹೇಳುವಂಥ ಒಂದು ಸಂಕೇತವನ್ನು ನಾನು ನೋಡ್ತಾ ಇದ್ದೆ. ನನಗಂತೂ ಹಂಗೆ ಅನಿಸ್ತಾ ಇದೆ. ನೋಡ್ರಿ, ಕಾಂಗ್ರೆಸ್ ಪಾರ್ಟಿ ಬಿಹಾರದಾಗ ಒಂದು ಎಂಟಿಟಿನ ಅಲ್ಲ. ಅವರು ಲಾಲೂ ಪ್ರಸಾದ್ ಯಾದವ್ ಅವರ ಬಾಲಂಗೋಷಿಯನ್ನು ಹೇಳ್ಕೊಂಡು ಹೋದರೆ ಅವ್ರಿಗೊಂದು ಅಸ್ತಿತ್ವ ಇದೆ. ಇಲ್ಲ ಅಂತಂದರೆ ದೇ ಹ್ಯಾವ್ ಲಾಸ್ಟ್ ದೇರ್ ಎಂಟಿಟಿ ಇನ್ ಐದರ್ ಉತ್ತರ ಪ್ರದೇಶ್ ಆರ್ ಬಿಹಾರ್, ಈ ರೀತಿ ಅನೇಕ ರಾಜ್ಯಗಳಲ್ಲಿ, ತಮಿಳುನಾಡು. DMK ಅವರ ಅಂಗಿ ಚುಂಗು ಹಿಡ್ಕೊಂಡು ಹೋದ್ರನ್ನ ಅವರಿಗೆ ಅಲ್ಲೇ ಇದೆ. ಈ ರೀತಿ ಅನೇಕ ರಾಜ್ಯಗಳು, ಮಹಾರಾಷ್ಟ್ರದಾಗ ಲೋಯೆಸ್ಟ್ ಸೀಟ್ ಅವ್ರದ್ದು ಕಾಂಗ್ರೆಸ್ ಪಾರ್ಟಿ ಇದೆ. ಅಲ್ಲಿ ಎಂಥ ಸ್ಥಿತಿ ಬಂದಿದ್ರೆ, ಯಾವ ಶಿವಸೇನೆಯನ್ನ ನತಶಿಕಾಂತಕ ವಿರೋಧ ಮಾಡ್ತಾ ಇದ್ರು, ಆ ಶಿವಸೇನೆಯ ಡುಪ್ಲಿಕೇಟ್ ಶಿವಸೇನೆಯ ಒಂದು ಹಿಂದೆ ಅವರ ಒಂದು ಅಂಗಿ ಚುಂಗು ಹಿಡ್ಕೊಂಡು ಇವ್ರು ಹೊಂಟಾರ. ಈ ರೀತಿ ಭಾಳ ರಾಜ್ಯದಾಗದ, ಬಿಹಾರ, ಉತ್ತರ ಪ್ರದೇಶ, ಆಮೇಲಿಂದ ತಮಿಳುನಾಡು, ಕೇರಳದಾಗ ಸಹಿತ ಅವರು ಇವತ್ತು ಮೇಜರ್ ಫೋರ್ಸ್ ಆಗಿ ಉಳಿದಿಲ್ಲ. ಹೀಗಾಗಿ ಅವ್ರು ಬಿಹಾರ್ಗೆ ಏನದು, ಐ ಡೋಂಟ್ ಟೇಕ್ ದಮ್ ಸೀರಿಯಸ್ಲಿ. ಯಾಕಂದ್ರೆ ಅವ್ರದ್ದೇನ ಅಲ್ಲೇ ಕೈ ಮುಗಿದು ಕಾಲು ಬಿದ್ದು ಅವರು ಲಾಲೂ ಪ್ರಸಾದ್ ಯಾದವ್ ಜೊತೆ ಹೋಗ್ತಾ ಇದ್ದಾರೆ. ಮೊದಲು ಇವರು ಸ್ವಲ್ಪ ಡ್ರಾಮಾ ಮಾಡೋ ಪ್ರಯತ್ನ ಮಾಡಿದರು. ಆ ತೇಜಸ್ವಿ ಯಾದವ್ ಅಂತೇನು ಲಾಲೂ ಪ್ರಸಾದ್ ಅವರ ಸುಪುತ್ರರಿದ್ದಾನ, ಅವರು ಅವ್ರನ್ನ ಮುಖ್ಯಮಂತ್ರಿಯಾಗಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬಾರ್ದು ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ನಾವು ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡ್ತಾ ಇದ್ದೀವಿ, ಬರೋದಿದ್ರೆ ಬರ್ರಿ, ಬಾಡಿದ್ರೆ ಹೋಗ್ರಿ ಮನೆಗೆ ಅಂತ ಹೇಳಿದ್ರೆ ಬರ್ತೀವಿ ಅಂತ ಹೋದ್ರು.